ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಗೊತ್ತಾ? ಪ್ರಭಾವಿ ಮಾಜಿ ಸಚಿವರೊಬ್ಬರು ಬಿಜೆಪಿಯ ಮುಂದಿನ ಸಾರಥಿ. ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿದಂತಹ ಮಾಜಿ ಸಚಿವ ಅಮಿತ್ ಶಾ ಭೇಟಿ ಬಿಜೆಪಿಯಲ್ಲಿ ಆತಂಕ ಹುಟ್ಟಿಸಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಶತಸಿದ್ಧ ಅಂತ ಹೇಳಿರುವಂತಹ ಅಮಿತ್ ಶಾ. ಹಾಗಾದ್ರೆ ಬಿಜೆಪಿಯ ಮುಂದಿನ ಸಾರಥಿ ಯಾರು? ಕರ್ನಾಟಕದ ಕೇಸರಿ ಕೋಟೆ ಆಳುವ ದೊರೆ ಯಾರು? ಎಸ್, ಮೊನ್ನೆ ಅಮಿತ್ ಶಾ ಅವರು ಒಂದು ಎಂಟ್ರಿಯನ್ನ ಕೊಟ್ಟಿದ್ರು. ಅದು ಕೂಡ ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ನೆಪವನ್ನ ಇಟ್ಟುಕೊಂಡು ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಾ ಇದೆ. ಆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಏನಾದ್ರೂ ಬಂದಿದ್ರಾ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎದ್ದಿತ್ತು. ಎಸ್, ಯಡಿಯೂರಪ್ಪ ಆಪ್ತ ಬಣದ ನಾಯಕನೇ ರಾಜ್ಯಾಧ್ಯಕ್ಷ. 2008ರಲ್ಲಿ ಬಿಎಸ್ವೈ ಸರ್ಕಾರ ನಿರ್ಮಾಣಕ್ಕೆ ಕಾರಣವಾಗಿದ್ದಂತಹ ಮಾಜಿ ಸಚಿವ ಇವರು. ಯಡಿಯೂರಪ್ಪ ಬ್ಯಾಕ್ ಬೋನ್ ಆಗಿ ನಿಂತಿದ್ದಂತಹ ನಾಯಕ. ಆ ನಾಯಕ ಬೇರಾರೂ ಅಲ್ಲ, ಗಡಿ ಧಣಿ ಜನಾರ್ದನ್ ರೆಡ್ಡಿ. ಹೌದು, ಗಾಲಿ ಜನಾರ್ದನ್ ರೆಡ್ಡಿ ಮುಂದಿನ ರಾಜ್ಯಾಧ್ಯಕ್ಷ. ಅಮಿತ್ ಶಾ ಭೇಟಿಯಾದ ಗಾಲಿ ಜನಾರ್ದನ್ ರೆಡ್ಡಿ. ರೆಡ್ಡಿ ಶಾ ಭೇಟಿ ಶ್ರೀರಾಮುಲು ನಿದ್ದೆಯನ್ನಾಗೆಡಿಸಿದೆ. ಎಸ್, ವಿಚಾರ ಇಷ್ಟೇ. ತನಗೆ ರಾಜ್ಯಾಧ್ಯಕ್ಷ ಸ್ಥಾನ, ನಿನಗೆ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಕಿತ್ತಾಡ್ತಿದ್ದಂತಹ ಎರಡು ಬಣಕ್ಕೆ, ಅಂದರೆ BY ವಿಜಯೇಂದ್ರ ಅವರ ಬಣಕ್ಕೆ, ಯತ್ನಾಳ್ ಒಂದು ಬಣಕ್ಕೆ ಅಮಿತ್ ಶಾ ಬಂದು ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ನೀವೆಲ್ಲ ಸೈಡ್ಗೆ ಸರಿರಿ ಸ್ವಲ್ಪ, ಇನ್ನೂ ದೊಡ್ಡವರಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಭಾಯಿಸೋಕೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರ ಭೇಟಿಯನ್ನ ಮಾಡಿದ್ದಾರೆ. 2008ರಲ್ಲಿ BSY ಅಂದ್ರೆ ಯಡಿಯೂರಪ್ಪ ಅವರು ಸರ್ಕಾರ ನಿರ್ಮಾಣಕ್ಕೆ ಇವರು ಕೂಡ ಹೆಗಲನ್ನ ನೀಡಿದ್ರು. ಯಡಿಯೂರಪ್ಪ ಬ್ಯಾಕ್ ಬೋನ್ ಆಗಿ ರೆಡ್ಡಿ ಅವರು ನಿಂತಿದ್ರು. ಎಸ್, ಇದೇ ಕಾರಣಕ್ಕೆ ಅಮಿತ್ ಶಾ ನೋಡಿ ಹೆಂಗ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಮುಂದಿನ ನಡೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ನಿನಗೆ ಅಂತ ಕನಸಲ್ಲಿ ಅನ್ಕೋಬೇಕು ಹೊರತು ಯಾರಿಗೂ ಸಿಗೋ ತರ ಕಾಣಿಸ್ತಾ ಇಲ್ಲ. ರೆಡ್ಡಿ ಹಾಗೂ ಶಾ ಅವರ ಭೇಟಿ ಶ್ರೀರಾಮುಲು ಅವರ ನಿದ್ದೆಯನ್ನ ಗೆಡಿಸಿದೆ. ಅಂದರೆ ರೆಡ್ಡಿ ಅವರಿಗೆ ಹಾಗೂ ಶ್ರೀರಾಮುಲು ಅವರು ಇಬ್ರು ಕೂಡ ಅವಾಗವಾಗ ಕಿತ್ತಾಡ್ಕೊಳ್ತಾ ಇರ್ತಾರೆ. ಸೊ ಜನಾರ್ದನ್ ರೆಡ್ಡಿ ಹಾಗೂ ಅಮಿತ್ ಶಾ ಅವರ ಒಂದು ಭೇಟಿಯನ್ನ ಶ್ರೀರಾಮುಲು ಅವರಿಗೆ ಸಹಿಸೋಕಾಗ್ತಾ ಇಲ್ಲ. ಸೊ ಈಗ ಕಾದು ನೋಡ್ಬೇಕಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಅಂತ. ಬಣ ಬಡಿದಾಟ ಈಗಾದ್ರೂ ನಿಲ್ಲುತ್ತಾ? ಈಗಲಾದ್ರೂ ಆಡಳಿತ ಪಕ್ಷದ ಒಂದು ಹುಳುಕನ್ನ ತೆಗೆಯುವಂತ ಪ್ರಯತ್ನ ವಿರೋಧ ಪಕ್ಷ ಮಾಡುತ್ತಾ, ಅಥವಾ ಹೇಗೆ ಬಣ ಬಡಿದಾಟ ಮುಂದುವರ್ಸ್ಕೊಂಡು ಹೋಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.